ಅವ್ರಿಕಾಯಿ ಸೀಸನ್ನಾಗ ಈ ಅವ್ರಿಕಾಳು ಉಪ್ಪಿಟ್ಟು ಮಾಡಿಲ್ಲಂದ್ರೆ ಹೆಂಗ್ರಿ ಮತ್ತು ಹಂಗಾದ್ರೆ ಬರ್ರಿ ಇವತ್ತು ಟೇಸ್ಟಿ ಈ ಅವ್ರಿಕಾಳು ಉಪ್ಪಿಟ್ಟು ನಾ ಹೆಂಗೆ ಮಾಡ್ತೀನಂತ ನಿಮಗೆಲ್ಲ ತೋರಿಸ್ತೀನಂತ್ರಿ. ಈ ಉಪ್ಪಿಟ್ಟು ಮಾಡ್ಲಕ್ಕ ನಾ ಇಲ್ಲಿ 1 ಗ್ಲಾಸ್ ಏನು ಮಾಡೀನಿ ಮೀಡಿಯಮ್ ರವೆ ತೊಗೊಂಡಿನಿ. ಅದೇ ರೀ ಬಾಂಬೆ ರವೆ ಅಂತೇವಲ್ರಿ ಅದು ತೊಗೊಂಡಿನಿ. ಬೇಕಾದ್ರೆ ನೀವು ಬನ್ಸಿ ರವನ್ನು ತೊಗೋರಿ ನಡೀತದ. ಇದ್ರಾಗ ಒಂದು 2 ಚಮಚ ಎಣ್ಣೆ ಹಾಕಿನ್ರಿ. ಬೇಕಾದ್ರೆ ನೀವು 1 ಚಮಚ ತುಪ್ಪ ಹಾಕಿನೂ ಹುರಿಬಹುದ್ರಿ. ಈಗ ಸಣ್ಣ ಉರಿನಾಗ ಇದಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ಒಂದು 2-3 ನಿಮಿಷ ಹುರಿತೀನಂತ್ರಿ. ಸ್ವಲ್ಪ ಇಲ್ಲಿ ಇದ್ರದ್ದು ಬಣ್ಣ ಇಲ್ಲಿ ಬದಲಾಯಿಸ್ಬೇಕ್ರಿ, ಅಲ್ಲಿಂದನ ಹುರ್ಕೋತೀನಂತ್ರಿ. ನೋಡ್ರಿ ಈ ಥರ ಬಣ್ಣ ಬಂದದ್ರಿ. ಇದಕ್ಕೆ ತೆಗೆದು ಸೈಡಿಗೆ ಇಟ್ಬಿಡ್ತೀನಂತ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಒಂದಿಷ್ಟು ನೀರು ಕುದಿಲಕ್ಕ ಇಡ್ಲತ್ತೀನಿ ನಾನು. ಇಲ್ಲಿ 2.5 ಗ್ಲಾಸ್ ನೀರು ತೊಗೊಂಡಿನಿ. ಅದೇ ರೀ ಯಾವ ಗ್ಲಾಸ್ಲಿಂದ ನಾನು ನಿಮಗೆ ರವೆ ತೊಗೊಂಡು ತೋರಿಸಿದಲ್ರಿ ಅದೇ ಗ್ಲಾಸ್ಲಿಂದ 2.5 ಗ್ಲಾಸು ನೀರು ತೊಗೊಂಡಿನಿ. ಅದ್ರಾಗ ಒಂದಿಷ್ಟು ಉಪ್ಪು ಹಾಕ್ತೀನಿ ಮತ್ತು ಸ್ವಲ್ಪ ಕಲಸಿ ಈಗ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಕುದಿ ಬಂತಂದ್ರೆ ಈಗ 1 ಬಟ್ಟಲು ನಾ ಇಲ್ಲಿ ಅವ್ರಿಕಾಳು ಇದ್ರಾಗ ಸೇರಿಸ್ಲತ್ತೀನಿ. ಈಗ ಇವಕ್ಕೆ ಈ ಅವ್ರಿಕಾಳಿಗೆ ಮೆತ್ತಗಾಗತ್ತನ ನಾವು ಕುದಿಸ್ಬೇಕಾಗ್ತದ್ರಿ. ಬೇಕಾದ್ರೆ ನೀವು ಕುಕ್ಕರ್ನಾಗ ಕುದಿಸ್ತೀನಿ ಅಂತಂದ್ರೆ 1 ಸೀಟಿ ಹೊಡೆಸೋರ ಸಾಕಾಗ್ತದ್ರಿ. ಈಗ ಈ ಅವ್ರಿಕಾಳು ಚಲೋ ಕುದ್ದಾವ್ರಿ. ಈ ಅವ್ರಿಕಾಳಿಗೆ ಏನು ಮಾಡ್ತೀನಿ ಈ ನೀರಿನಾಗಿಂದೆಲ್ಲ ತೆಗೆದು ಒಂದು ಬಟ್ಲಾಗ ತೆಗೆದು ಸೈಡಿಗೆ ಇಟ್ಬಿಡ್ತೀನಂತ. ಮತ್ತು ಈ ನೀರೇನವಲ್ರಿ ಇವೇ ನೀರು ಬಳಸ್ಕೊಂಡು ನಾವು ಉಪ್ಪಿಟ್ಟು ಮಾಡ್ಕೊಳ್ಳೋಮಂತ್ರಿ. ಬೇಕಾದ್ರೆ ಸೋಸ್ಕೋರಿ ನಡೀತದೆ. ಅದ್ರ ನಾನು ಹಾಗೆ ಯೂಸ್ ಮಾಡ್ಕೊಳತ್ತೀನಿ. ಈಗ ಒಂದು ಪ್ಯಾನಿನಾಗ ಏನು ಮಾಡ್ತೀನಿ ಒಂದಿಷ್ಟು ಎಣ್ಣೆ ಬಿಸಿ ಮಾಡ್ತೀನಂತ. ಎಣ್ಣೆ ಚಲೋ ಬಿಸಿ ಆಯ್ತಂದ್ರೆ ಒಂದಿಷ್ಟು ಸಾಸಿವೆ ಸೇರಿಸ್ಲತ್ತೀನಿ. ಹಾಗೆ ಒಂದಿಷ್ಟು ಕಡ್ಲಿ ಬೇಳೆ ಮತ್ತು ಉದ್ದಿನ ಬೇಳೆನೂ ಸೇರಿಸ್ಬಿಡ್ತೀನಂತ್ರಿ. ಈಗ ಸಣ್ಣ ಉರಿನಾಗ ಇವಕ್ಕೆ ನಾವು ಹುರಿಬೇಕಾಗ್ತದೆ. ಎಲ್ಲಿಂದ ನಾ ಹುರಿಬೇಕಂದ್ರೆ ಅವು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕ್ರಿ. ಹಾಗೆ ಅದ್ರದ್ದು ಬಣ್ಣನೂ ಸ್ವಲ್ಪ ಕೆಂಪಗಾಗ್ಬೇಕ್ರಿ. ಅಲ್ಲಿಂದ ನಾವು ಹುರಿಬೇಕಾಗ್ತದೆ. ನೋಡ್ರಿ ಈ ಥರ ಬಣ್ಣ ಬರಬೇಕ್ರಿ. ಈಗ ಇದ್ರಾಗ ಒಂದಿಷ್ಟು ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಬಿಡ್ತೀನಿ. ಮತ್ತು ಇದ್ರ ಜೊತೆಗೆ ಒಂದಿಷ್ಟು ಕರಿಬೇವನ್ನು ಸೇರಿಸ್ಬಿಡ್ತೀನಂತ್ರಿ. ಉಳ್ಳಾಗಡ್ಡಿ ಬೇಕಾದರೆ ಜಾಸ್ತಿನೂ ಹಾಕೋರಿ ನಡೀತದೆ. ಎಷ್ಟು ಉಳ್ಳಾಗಡ್ಡಿ ಹಾಕೋತೇವೋ ಅಷ್ಟು ಚಲೋ ಆಗ್ತದ್ರಿ ನಮ್ಮ ಉಪ್ಪಿಟ್ಟು. ಇದಕ್ಕೆ ಸ್ವಲ್ಪ ಹುರಿತೀನಂತ್ರಿ. ಆಮೇಲೆ ಒಂದಿಷ್ಟು ತುರಿದಿದ್ದು ಶುಂಠಿ ಹಾಕ್ಲತ್ತೀನಿ. ಶುಂಠಿ ಹಾಕ್ತಾರೆ ಮಸ್ತ್ ಟೇಸ್ಟ್ ಬರ್ತದ್ರಿ ನಮ್ಮ ಉಪ್ಪಿಟ್ಟಿನಾಗ. ಶುಂಠಿ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಹುರಿತೀನಂತ್ರಿ. ಈಗ ಚಲೋ ಹುರಿದಾದ್ಮೇಲೆ 1 ಟೊಮೆಟೊ ಏನು ಮಾಡ್ತೀನಿ ಹಿಂಗೆ ಹೊಳಿ ಸೇರಿಸ್ಲತ್ತೀನಿ. ಈಗ ಈ ಟೊಮೆಟೊಗೆ ಸ್ವಲ್ಪ ಹುರ್ಕೊಳ್ಳೋಮಂತ್ರಿ. ಎಲ್ಲಿಂತನ ಹುರ್ಕೋಬೇಕಂದ್ರೆ ಸ್ವಲ್ಪ ಮೆತ್ತಗಾದರೆ ಸಾಕ್ರಿ. ಹಿಂಗೆ ಮೆತ್ತಗಾಯ್ತಂದ್ರೆ ಏನು ಮಾಡ್ತೀನಿ ನಾ ಅಂದ್ರೆ ಕುದಿಸಿಟ್ಟಿದ್ದು ಅವ್ರಿಕಾಳು ತಂದು ಇದ್ರಾಗ ಸೇರಿಸ್ಬಿಡ್ತೀನಂತ್ರಿ. ಈಗ ಇವಕ್ಕೆ 1-2 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಳ್ಳೋಮಂತ್ರಿ. ಜಾಸ್ತಿಯನ್ನು ಫ್ರೈ ಮಾಡ್ಕೊಳ್ಳೋದು ಬೇಕಾಗಲ್ರಿ. ಯಾಕಂದ್ರೆ ಆಲ್ರೆಡಿ ಕುದ್ದಿದೆ ಅವರಿ ನಮ್ದು ಅವ್ರಿಕಾಳು. ಹಿಂಗೆ ಹುರಿದಾದ್ಮೇಲೆ ನಾವೇನು ಅವ್ರಿಕಾಳು ಕುದಿಸಿಟ್ಟಿದ್ದು ನೀರವಲ್ರಿ ಅವು ತಂದು ಇದ್ರಾಗ ಸೇರಿಸ್ಬಿಡ್ಬೇಕ್ರಿ. ನಿಮಗೆ ಏನಾರ ನೀರು ಕಮ್ಮಿ ಅನ್ನಿಸ್ಲತ್ತರ ಅಂದ್ರೆ ಅವ್ರಿಕಾಳು ಕುದಿಸಿದೇವಲ್ರಿ ನೀರು ಏನಾರ ಅಡ್ಸಿವಂದ್ರೆ ಸ್ವಲ್ಪ ಅಂದ್ರೆ ಏನ್ರಿ 1/4 ಬಟ್ಟಲು ನೀರು ಎಕ್ಸ್ಟ್ರಾ ಸೇರಿಸ್ಕೊರಿ ನಡೀತದೆ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿನ್ರಿ. ಹಾಗೆ ಸ್ವಲ್ಪ ಇಲ್ಲಿ ಸಕ್ಕರೆನೂ ಹಾಕಿನಿ. ನಾವು ಅವ್ರಿಕಾಳು ಕುದಿಸ್ಲತ್ತರ ಉಪ್ಪು ಹಾಕಿದ್ದೇವ್ರಿ. ಹೀಗಾಗಿ ನೋಡಿಬಿಟ್ಟು ಹಾಕೋಬೇಕು. ಈಗ ಇದಕ್ಕೆ ಏನು ಮಾಡ್ತೀನಿ ಮ್ಯಾಲೆ ಮುಚ್ಚಿ ಕುದಿಲಕ್ಕ ಬಿಟ್ಬಿಡ್ತೀನಂತ. ನೋಡ್ರಿ ಹಿಂಗೆ ಸಳಮಳ ಅಂತ ಕುದಿಲತ್ತಂದ್ರೆ ಒಂದು ಸರ್ತಿ ಹಿಂಗೆ ಮಿಕ್ಸ್ ಮಾಡಿ ಏನು ಮಾಡಬೇಕಪ್ಪ ಅಂದ್ರೆ ಪೂರ್ತಿ ಲೋ ಫ್ಲೇಮ್ನಾಗ ನಾವು ಹುರಿದಿಟ್ಟಿದ್ದು ರವೆ ಅದಲ್ರಿ ಅದು ತಂದು ಹಿಂಗೆ ಸ್ವಲ್ಪ ಹಾಕೋತಾ ಒಂದು ಕೈಲಿಂದ ಹಾಕೋತಾ ಒಂದು ಕೈಲಿಂದ ಹಿಂಗೆ ಮಿಕ್ಸ್ ಮಾಡ್ಕೋತಾ ನಾವು ಕಲಿಸ್ಬೇಕಾಗ್ತದ್ರಿ. ಅಂದರೆ ಇಲ್ಲಿ ನಮ್ದು ಉಪ್ಪಿಟ್ಟು ಗಂಟು ಆಗಲ್ರಿ. ಸಣ್ಣ ಉರಿನಾಗ ಹಿಂಗೆ ಮಿಕ್ಸ್ ಮಾಡ್ಕೋತಾ ನಾವು ಹೋಗಬೇಕಾಗ್ತದೆ. ಅಂದರೆ ಚಲೋ ಆಗ್ತದ್ರಿ ನಮ್ಮ ಉಪ್ಪಿಟ್ಟು. ನೋಡ್ರಿ ಇನ್ನು ನೀರು ಅನ್ನಿಸ್ಲತ್ತದ. ಇನ್ನು ಸ್ವಲ್ಪ ಹೊತ್ತಾಗೋಣ ತಾನೇ ಘಟ್ಟ ಆಗ್ತದ್ರಿ. ಈಗ ಕೊನೆಗೆ ಏನು ಮಾಡ್ತೀನಿ 1 ಚಮಚ ತುಪ್ಪ ಸೇರಿಸ್ತೀನಿ ಮ್ಯಾಲಿಂದು. ಹಾಗೆ ಕೊತ್ತಂಬರಿನೂ ಹಾಕ್ಬಿಡ್ತೀನಂತ. ಮತ್ತು ಒಂದು ಈಗ ಫೈನಲ್ ಮಿಕ್ಸು ಕೊಡಬೇಕಾಗ್ತದೆ ನಮ್ಮ ಉಪ್ಪಿಟ್ಟಿಗೆ. ನೋಡ್ರಿ ಕನ್ಸಿಸ್ಟೆನ್ಸಿ ಹಿಂಗಾದರೆ ನಿಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊರಿ. ನಿಮಗೇನೋ ಸ್ವಲ್ಪ ಅಳಿಸ್ಬೇಕಂದ್ರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊರಿ ನಡೀತದ್ರಿ. ನೋಡ್ರಿ ನಮ್ಮದು ಬಿಸಿದು ಅವ್ರಿಕಾಳು ಉಪ್ಪಿಟ್ಟು ಇಲ್ಲಿ ರೆಡಿ ಆಗ್ಯದ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.